ನಮಗೆ ಇದನ್ನು ನಮ್ಗೆ ಆಶೀರ್ವಾದ ಬೇಕು, ನಮ್ಗೆ ಸಮಾಧಾನ ಬೇಕು, ನಮ್ಮ ಪ್ರಾರ್ಥನೆ ಕೇಳಬೇಕು ಅಂತಿದ್ದರೆ ಒಂದೇ ಒಂದು ಕೆಲಸ ನಾವು ಮಾಡಬೇಕು. ನಾವು ಒಬ್ಬರನ್ನೊಬ್ಬರು ನಾವು ಕ್ಷಮಿಸಬೇಕು. ಇನ್ನೊಂದು ಸೀಕ್ರೆಟ್ ಏನಂದರೆ, ನಿನ್ನ ನೆರೆಯವನನ್ನು ನಿನ್ನ ಹಾಗೆ ಪ್ರೀತಿಸು ಅಂತ ಹೇಳ್ತಾರೆ. ಇನ್ನೊಂದು ಸೀಕ್ರೆಟ್ ಏನಂದರೆ, ನಾವು ಯಾರನ್ನೂ ಕೇಳುವಾಗೆ ಮಾತಾಡೋಕ್ಕೆ ಹೋಗ್ಬಾರ್ದು. ಅವ್ರನ್ನ ನಾವು ಮಾತಾಡುವಾಗ ದೇವ್ರು ನೋಡು ಅವ್ರಿಗೆ ಎಂಥ ಒಂದು ಶಿಕ್ಷೆ ಕೊಟ್ಟರು, ದೇವ್ರ ಕೋಪ ಬಂದ್ಬಿಟ್ಟು ಅವ್ರ ಮೇಲೆ ಇರ್ತದೆ. ನಮ್ಮ ವಿರೋಧವಾಗಿ ಅವ್ರು ಮಾಡಿದಾಗ ನೋಡ್ದ ಅದಕ್ಕೆ ಹಿಂಗಾಯ್ತು ಅಂತ ನಾವು ಹೇಳ್ಬಾರ್ದು. ಹೇಳಿದ ತಕ್ಷಣ ದೇವರ ಕೋಪ ಏನಾಗುತ್ತೆ ಅಂತ ನಮ್ಮ ಕಡೆ ತಿರುಗಿರುತ್ತೆ. ಯಾಕಂದರೆ ದೇವರು ಅವ್ರನ್ನೂ ಪ್ರೀತಿಸ್ತಾರೆ, ನಮ್ಮನ್ನು ಪ್ರೀತಿಸ್ತಾರೆ. ಅದಕ್ಕೆ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಗೆ ಎಷ್ಟೇ ಅವ್ರು ವಿರೋಧವಾಗಿದ್ದನ್ನು ಅವ್ರನ್ನ ನಾವು ಕ್ಷಮಿಸಿ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಕಣ್ಣೀರನ್ನು ಒರೆಸಿ, ನಮ್ಮ ಕೂಗನ್ನು ಆಲಿಸಿ ನಮ್ಮನ್ನು